ಇದು ಬಹಳ ಮುಖ್ಯವಾದದ್ದು. ನಿಮ್ಗೆ ಹೇಳ್ತೀನಿ, ಇದೆಲ್ಲ ಬಹಳ ಎಕ್ಸ್ಪರಿಮೆಂಟ್ ಮಾಡಿರೋದು. ಸ್ಟೇಟ್ ಆಫ್ ಅವೇರ್ನೆಸ್ ಬಹಳ ಮುಖ್ಯ. ಅದೇ ಸ್ಪಿರಿಚುಯಾಲಿಟಿ, ಇನ್ನೇನೂ ಇಲ್ಲ. ಎಚ್ಚರವಾಗಿರಿ, ಏಳಿ, ಎದ್ದೇಳಿ, ನಿದ್ರೆಯಿಂದ ಅಲ್ಲ, ಜ್ಞಾನದಲ್ಲಿ ಏಳಿ. ಯಾವಾಗ ನಾವು ಕಾನ್ಷಿಯಸ್ ಆಗಿರ್ತೀವಿ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಪ್ರತಿಯೊಂದರ ಮೇಲೂ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಎಸ್ಪೆಷಲಿ ಊಟ ಮಾಡೋದೆಷ್ಟು ಮುಖ್ಯ, ಅದರ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸಂತೋಷವಾಗಿ ನಾವು ಊಟ ಮಾಡಬೇಕು. ಆ ಸಂತೋಷ ಏನು ಮಾಡುತ್ತೆ, ನಮ್ಮಲ್ಲಿ ಕೆಮಿಕಲ್ಸ್ನ ಉತ್ಪತ್ತಿ ಮಾಡುತ್ತೆ. ಆ ಕೆಮಿಕಲ್ಸು ಸಂತೋಷದಲ್ಲಿದ್ದಾಗ ದೇಹದ ಮೇಲೆ ಅಂದರೆ ಬ್ರೈನ್ ಮೇಲೂ ತುಂಬ ಕೆಲಸ ಮಾಡುತ್ತೆ. ಕೊಲೆಸ್ಟ್ರಾಲ್ ಇದ್ದರೆ ಕಂಪ್ಲೀಟ್ ಮೆಟಾಬಾಲಿಕ್ ಆ್ಯಕ್ಟಿವಿಟಿ ಹೆಂಗಿರುತ್ತೆ ಅಂದರೆ ಎಲ್ಲನೂ ಕರಗುತ್ತೆ. ಅವೇರ್ನೆಸ್ ಒಂದು ಮೆಟಾಬಾಲಿಕ್ ಆ್ಯಕ್ಟಿವಿಟಿನಲ್ಲಿ ಒಂದು ಪಾತ್ವೇ ಸೃಷ್ಟಿ ಮಾಡುತ್ತೆ. ಅದಕ್ಕೆ ಅವೇರ್ನೆಸ್ಸು, ಕಾನ್ಷಿಯಸ್ ಆಗಿ, ಸ್ಟೇಟ್ ಆಫ್ ಎಮೋಷನ್ ಅಟ್ ದ ಟೈಮ್ ಯು ಈಟ್. ಊಟ ಮಾಡೋ ಟೈಮ್ನಲ್ಲಿ ಬೇರೆ ಏನೂ ಮಾಡದೆ ಅದನ್ನು ಎಂಜಾಯ್ ಮಾಡಿಕೊಂಡು ಅದನ್ನು ಊಟ ಮಾಡಿದಾಗ, ನಿನ್ನ ಮನಸ್ಸು ಚೆನ್ನಾಗಿದ್ದಾಗ, ನೀನು ಅಕಸ್ಮಾತ್ ಏನಾದರೂ ಹಾಳುಮೂಳು ತಿಂದಿದ್ರೂ ಕೂಡ, ಪಾಯ್ಸನ್ ತಿಂದಿದ್ರೂ ಕೂಡ ಅದು ಅಮೃತ ಆಗುತ್ತೆ. ನೀನು ತಲೆ ಕೆಡಿಸ್ಕೊಂಡು ಎಮೋಷನ್ ಎಲ್ಲ ಹಾಳು ಮಾಡಿಕೊಂಡು ನೆಗೆಟಿವಿಟಿ ಇಟ್ಕೊಂಡು ನೀನು ಮೃಷ್ಟಾನ್ನ ಭೋಜನ ಮಾಡಿದ್ರೂ ಕೂಡ ಅದು ಪಾಯ್ಸನ್ ಆಗಿಬಿಡುತ್ತೆ. ಇದನ್ನು ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ. ಒಂದು ಮೊಲಕ್ಕೆ ಪರೀಕ್ಷೆ ಮಾಡೋದಕ್ಕೆ ಕೊಲೆಸ್ಟ್ರಾಲ್ ಜಾಸ್ತಿ ಇರೋ ಫುಡ್ಡನ್ನು ಹಾಕಿದ್ದಾರೆ, ಎಸ್ದಿದ್ದಾರೆ. ಅದು ತಿಂದು ಸತ್ತಿದೆ. ಎಷ್ಟೋ ಮೊಲಗಳು ಸಣ್ಣದಾಗೋಗಿದೆ. ಆದರೆ ಕೆಲವು ಮೊಲನ ಮುದ್ದು ಮಾಡಿ, ಸೌರಿ, ಪ್ರೀತಿಸಿ, ಕಿಸ್ ಮಾಡಿ, ತುಂಬ ಪ್ರೀತಿಯಿಂದ ಅದೇ ಫುಡ್ಡನ್ನು ಹಾಕಿದ್ದಾರೆ. ಅದು ಆ ಫುಡ್ಡನ್ನು, ಆ ಹ್ಯಾಪಿ ಹಾರ್ಮೋನ್ಸ್ ಬಾಡಿನಲ್ಲಿ ಬಂದು ಆ ಫುಡ್ಡನ್ನು ಮೆಟಾಬಾಲಿಕ್ ಆ್ಯಕ್ಟಿವಿಟಿ ಚೆನ್ನಾಗಾಗಿ ಆ ಮೊಲಗಳು ತುಂಬ ಚೆನ್ನಾಗಾಗಿವೆ. ನಾವು ಏನು ತಿಂತೀವಿ ಅಲ್ಲ, ಯಾವ ಮನೋಧರ್ಮದಲ್ಲಿ ತಿಂತೀವಿ.